ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಹರ್ಷ, ನಿನ್ನ ಅಭಿಪ್ರಾಯ ಹೇಳಪ್ಪ. ತುಂಬಾ ಚೆನ್ನಾಗಿತ್ತು. ಇನ್ನೊಂದು 20 ನಿಮಿಷದಲ್ಲಿ ಫಾಲ್ಸ್ ನೋಡಿದ್ರೆ ಏನೋ ಒಂಥರ ಖುಷಿ ಆಯ್ತದೆ. ಆಕ್ಚುಲಿ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ಅಂತ ಹೇಳ್ತಾರೆ, ಬಟ್ ನಮ್ಗೆ ಯಾವುದೇ ಬೋರ್ಡ್ ಕಾಣಿಸ್ತಿಲ್ಲ. ಇಲ್ಲಿ ಫಾಗ್ ಬಿಟ್ರೆ ಬೇರೆ ಇನ್ನೇನು ಕಾಣ್ತಾ ಇಲ್ಲ ನಮ್ಗೆ. ಅದಕ್ಕೆ ದಾರಿ ಮಿಸ್ ಆಗಿ ನಾವು ಫಸ್ಟ್ ಫಾಲ್ಸ್ ಹೋಗ್ಬೇಕು ಅಂತ ಅನ್ಕೊಂಡಿದ್ದವರು ಇದಕ್ಕೆ ಹೋಗ್ಬಿಟ್ಟಿದ್ವಿ, ಫೋರ್ಟ್ಗೆ. ಟ್ರೆಕಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಅಲ್ಟಿಮೇಟ್ ಆಗಿದೆ ಅಂಡ್ ಸೇಫ್ ಆಗೂ ಇದೆ. ಇನ್ ಟರ್ಮ್ಸ್ ಆಫ್ ಟ್ರೆಕಿಂಗ್ ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂದ್ರೆ ಮಾಡ್ರೇಟ್ ಅಂತ ಹೇಳ್ಬೋದು. ಸೊ ಇಲ್ಲಿ ನೀವು ಟೇಕ್ ಕೇರ್ ತಗೋಬೇಕಾಗಿರೋದು ಯಾವ್ದಕ್ಕೆ ಅಂದ್ರೆ ಲೀಚಸ್ ಮತ್ತೆ ಸ್ಲಿಪ್ಪರಿ ರಾಕ್ಸ್ ಜಾಸ್ತಿ. ಸೊ ಅದನ್ನ ಹುಷಾರಾಗೆ ಗಮನದಲ್ಲಿ ಇಟ್ಕೊಂಡು ಟ್ರೆಕ್ಕಿಂಗ್ ಮಾಡ್ಬೇಕಂತ ಕಳಕಳೆಯ ಮನವಿ. ಫುಲ್ ಡಿವೈಡ್ ಆಗ್ಬಿಟ್ಟಿದೀವಿ. ಇಲ್ಲೇ ಇದಾರೆ ಎಲ್ಲ ಪಾಕ್ ಅವರ್ ಆಗಿರೋದಕ್ಕೆ ಯಾರು ಕಾಣ್ತಾ ಇಲ್ಲ ಅಷ್ಟೇ. ಕೂಗಿದ್ರೆ ರೆಸ್ಪಾಂಡ್ ಮಾಡ್ತಾರೆ. ನೋಡಿ ಒಂದು ರೆಸ್ಪಾನ್ಸ್ ಬಂತು. ಅಲ್ಲೊಂದು ದಾರಿ ಮಿಸ್ ಆಗಿದೆ, ಆ ದಾರಿಲಿ ಹೋಗ್ಬೇಕು. ಮಳೆ ಬರ್ತಾ ಇರ್ಲಿಲ್ಲ ಅನ್ಬಿಟ್ಟು ಹಾಕಿರೋ ರೈನ್ ಕೋಟ್ ಜಾಕೆಟ್ ಎಲ್ಲ ತೆಗ್ದಿಟ್ಬಿಟ್ಟಿದ್ವಿ. ಈಗ ನೋಡಿದ್ರೆ ಎರ್ರಾಬಿರ್ರಿ ಮಳೆ ಸ್ಟಾರ್ಟ್ ಆಗೋಯ್ತು. ಇಲ್ಲಿಂದನೂ ಇನ್ನೂ 1 ಅವರ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸುಮಾರು ದೂರ ಬಂದಿದ್ದೀವಿ. ಇನ್ನೆಷ್ಟು ಕಿಲೋಮೀಟರ್ ಪೆಂಡಿಂಗ್ ಇದೆ ಅಂತ ಗೊತ್ತಿಲ್ಲ. ಎಷ್ಟು ಕಿಲೋಮೀಟರ್ ಬಂದಿದ್ದೀವಿ ಅಂತಲೂ ಗೊತ್ತಾಗ್ತಾ ಇಲ್ಲ. ಸುಮ್ಮನೆ ನಡ್ಕೊಂಡು ಹೋಗ್ತಾ ಇದ್ದೀವಿ, ದಾರಿ ಇದೆ, ಹೋಗ್ತಾ ಇದ್ದೀವಿ ಅಷ್ಟೇ. ಏನೂ ಐಡಿಯಾ ಇಲ್ಲ ನಮಗೆ ಎಷ್ಟು ಕಿಲೋಮೀಟರ್ ಬಂದಿದ್ದೀವಿ, ಎಷ್ಟು ಕಿಲೋಮೀಟ್ರು ಹೋಗ್ಬೇಕು. ನಮ್ಮ ಬಾಯ್ಸ್ ಎಲ್ಲ ಹೊಟ್ಟೋಗ್ಬಿಟ್ಟವ್ರೆ ಆಗಲೇ. ಎಲ್ಲರಿಗೂ ಇವಾಗ ಜೋಶ್ ಬಂದ್ಬಿಟ್ಟಿದೆ ಅನ್ಸುತ್ತೆ ಕಣ. ಏನೂ ಇಲ್ವಲ್ಲ ಗುರು ಇಲ್ಲಿ. ಅಲ್ಲೇ ಇದಾರಲ್ಲ ನಮ್ಮ ಬಾಯ್ಸು. ಇಲ್ಲಿ ನೋಡಿ, ಏನೂ ಇಲ್ಲ ಸುತ್ತ. ಇಷ್ಟೇ, ಫುಲ್ಲು ಹಿಂಗೆ ಕಾಣ್ತಾ ಇದೆ ಫಾಗು. ಯಾವ ಕಡೆ ತಿರುಗಿದ್ರು ಇಷ್ಟೇ, ಏನೂ ಕಾಣ್ತಾ ಇಲ್ಲ. ಒಂದು ಸಣ್ಣ ಕಾಲ್ದಾರಿ ಥರ ಕಾಣ್ತಾ ಇದೆ ಅಷ್ಟೇ. ಅದು ಬಿಟ್ಟರೆ ಏನೂ ಕಾಣ್ತಾ ಇಲ್ಲ, ಝೀರೋ. ಅದು ಈ ಕಾಲ್ದಾರಿನೂ ಒಂದು 10 ಮೀಟರ್ ತನಕ ಅಷ್ಟೇ ಕಾಣ್ತಿದೆ. 10 ಮೀಟರ್ ಹಿಂದ್ಗಡೆ ಏನಿದೆ ಅಂತಲೂ ಗೊತ್ತಾಗ್ತಾ ಇಲ್ಲ. ಯಾವ ಕಾಡು ಪ್ರಾಣಿ ಬಂದಿದ್ರೂ ಗೊತ್ತಾಗಲ್ಲ ನಮಗೆ 10 ಮೀಟ್ರ್ ಮುಂದೆ. ಓ ಕಾಡ್ನಾಯಿ ಏನು ನೋಡ್ತಾ ಇದೆಯಾ? ಇಷ್ಟೋ ತನಕ ಮೇಲೆ ತುತ್ತಾ ಇದ್ವಿ, ಇವಾಗ ಕೆಳಗಡೆ ಇಳಿಬೇಕು ಫಾಲ್ಸ್ ಹತ್ರ ಹೋಗೋದಕ್ಕೆ. ಆ್ಯಕ್ಚುಲಿ ಇಲ್ಲೊಂದು ದಾರಿ ಇದೆ, ಸೇಮ್ ಇದೇ ದಾರಿ ಆ ಕಡೆಯಿಂದ ಒಂದು ಬರುತ್ತೆ. ಹಿಂಗೆ ನಾವು ಆ ದಾರಿಲಿ ಬಂದಿದ್ರೆ ಆ ಪಾಯಿಂಟಿಗೆ ರೀಚ್ ಆಗ್ತಿದ್ವಿ. ಬಟ್ ನಾವು ಈ ದಾರಿಲಿ ಬಂದಿರೋ ಕಾರಣದಿಂದ ಇಲ್ಲಿ ಹಿಂಗೆ ಇಳಿದ್ಬಿಟ್ಟು ಆ ಕಡೆ ಹತ್ತಬೇಕು ಬೆಟ್ಟನ. ಇಳಿರಿ. ಎಲ್ಲ ಜನಗಳ ಸೌಂಡ್ ಕೇಳ್ತಾ ಇದೆ. ಮೇ ಬಿ ಫಾಲ್ಸ್ ಇಲ್ಲೇ ಹತ್ರ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನಿಧಾನಕ್ಕೆ ಬನ್ನಿ, ಕಲ್ಗಳು ಜಾಸ್ತಿ ಇದೆ. ಅವಾಗ್ಲಿಂದ ನಾವು ಬರ್ತಾ ಇದ್ದೀವಿ. 20 ನಿಮಿಷ ಅಂತ ಸಿಕ್ದವರೆಲ್ಲ ಹೇಳ್ತವ್ರೆ. ಆ 20 ನಿಮಿಷ 20 ನಿಮಿಷ ಆಗೋಯ್ತು, ಇನ್ನೂ ನಮಗೆ ಫಾಲ್ಸೇ ಸಿಕ್ಕಿಲ್ಲ. ದಾರಿ ನೋಡಿ ಹೆಂಗಿದೆ, ಫುಲ್ಲು ಚಿಕ್ಕ ಕಲ್ಗಳು. ಇಳ್ಕೊಂಡು ಹೋಗ್ಬೇಕು, ಹುಷಾರಾಗೋಗ್ಬೇಕು. ಒಂಚೂರು ಕಾಲ್ ಸ್ಲಿಪ್ ಆಯ್ತು ಅಂದ್ರೆ ಕಾಲು ಉಳುಕ್ಬಿಡುತ್ತೆ. ಸೊ ಆದಷ್ಟು ಹುಷಾರಾಗಿ ಬನ್ನಿ. ಫಾಲ್ಸ್ ಹೋಗ್ಬೇಕಾದ್ರೆ ಡೌನ್ ಹೋಗ್ಬೇಕು, ವಾಪಸ್ ರಿಟರ್ನ್ ನಾವು ಇದಕ್ಕೆ ಹೋಗ್ಬೇಕಂದ್ರೆ ಮೇಲ್ಗಡೆ ಎತ್ಕೊಂಡು ಹೋಗ್ಬೇಕು. ಟ್ರೆಕ್ ಸ್ಟಾರ್ಟಿಂಗ್ ಪಾಯಿಂಟ್ ಹೋಗ್ಬೇಕಂದ್ರೆ. ಫಾಲ್ಸ್ ಸೌಂಡ್ ಮಾತ್ರ ಚೆನ್ನಾಗಿ ಕೇಳ್ತಾ ಇದೆ ಇಲ್ಲಿಂದ. ಆಲ್ಮೋಸ್ಟ್ ಹತ್ರ ಬಂದ್ಬಿಟ್ಟಿದ್ದೀವಿ. ಇನ್ನೊಂದು 5 ಮಿನಿಟ್ಸ್ ಇರ್ಬೋದು ಅಷ್ಟೇ ನಮಗೆ ಫಾಲ್ಸ್ ಎಂಡ್ ಪಾಯಿಂಟಿಗೆ ಹೋಗೋದಕ್ಕೆ. ಒಂಥರ ಡೇಂಜರಸ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಈ ಕಲ್ಗಳು, ಚಿಕ್ಕ ಕಲ್ಗಳು ಜಾಸ್ತಿ. ಇಲ್ಲಿ ಹುಷಾರಾಗಿ ನೋಡ್ಕೊಂಡು ಇಳಿಬೇಕು. ಅದೊಂದು ಸ್ವಲ್ಪ ಸೇಫ್ಟಿ ಇತ್ತು. ಅದು ಬಿಟ್ಟರೆ ಮಿಕ್ಕಿದೇನೇನು ಪ್ರಾಬ್ಲಮ್ ಇಲ್ಲ. ನೋಡಿ ಇಲ್ಲೇನು ನೋಡ್ತಿದ್ದೀರಲ್ಲ, ಇದೇ ನೀರು ಹರ್ಕೊಂಡು ಹೋಗಿ ಇನ್ನೂರು ಅಡಿ ಆಳಕ್ಕೆ ಬೀಳುತ್ತೆ. ಇಲ್ಲಿ ಆ್ಯಕ್ಚುಲಿ 200 ಫೀಟ್ ಆಳಕ್ಕೆ ನೀರು ಬೀಳುತ್ತೆ. ನೋಡಿ ಇಷ್ಟೆಲ್ಲ ಕಷ್ಟಪಟ್ಟು ಬ್ಲಾಗ್ ಮಾಡ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಅಂತೂ ಮಾಡಲೇಬೇಕು. ಚೆನ್ನಾಗಿದೆ ಅಂತನೋ ಚೆನ್ನಾಗಿಲ್ಲ ಅಂತನೋ ಏನೋ ಒಂದು ಕಮೆಂಟ್ ಮಾಡಿ. ನೋಡ್ರಪ್ಪ, ಇದೇ ಬಂಡಾಜೆ ಫಾಲ್ಸ್ ಫೈನಲ್ ಪಾಯಿಂಟು. ನಿಮಗೆ ಎಷ್ಟು ಕ್ಲಿಯರಾಗಿ ಕಾಣ್ತಾ ಇದೆ ನನಗಂತೂ ಗೊತ್ತಿಲ್ಲ. ಏನು ಕ್ಲಿಯರಾಗಿ ಕಾಣ್ತಾ ಇಲ್ಲ, ಪಾಯಿಂಟ್ ಇಟ್ಕೊಳ್ಳೋದೆ. ನಮಗೆ ಕ್ಲಿಯರಾಗಿ ಕಾಣ್ತಾ ಇಲ್ಲ, ನಿಮಗೆ ತೋರಿಸೋದಕ್ಕೆ. ಕಂಪ್ಲೀಟ್ ಫಾಗ್ ಕವರ್ ಆಗಿಬಿಟ್ಟಿದೆ. ನೋಡಿ ಇದೇ ಪಾಯಿಂಟು. ಈ ಪಾಯಿಂಟಿಂದ 200 ಅಡಿ ಆಳಕ್ಕೆ ನೀರು ಬೀಳುತ್ತೆ. ಎಷ್ಟು ಹೇಳಿ? 200 ಅಡಿ, 200 ಫೀಟ್ ಹೈಟಿಂದ ನೀರು ಬೀಳುತ್ತೆ ಈ ಫಾಲ್ಸು. ಸುಮಾರು ಹೊತ್ತಾದ್ಮೇಲೆ ಫಾಗ್ ಕ್ಲಿಯರ್ ಆಗಿದೆ. ಇವಾಗ ನೋಡ್ಬೋದು ಯಾವ ಥರ ಇದೆ ಫಾಲ್ಸ್ ಅಂತ. ಫೈನಲ್ ಆಗಿ ನೀರು ಧುಮುಕೋದು ಅಲ್ಲಿಂದ. ಇಲ್ಲಿದೆ ಬಂಡಾಜೆ ಟ್ರೆಕ್ ಕಂಪ್ಲೀಟ್ ವಿಡಿಯೋ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಸೊ ದಟ್ ನಾನು ನೆಕ್ಸ್ಟ್ ಇದೇ ಥರ ಮೋಟಿವೇಶನ್ ಇರುತ್ತೆ ನೆಕ್ಸ್ಟ್ ವೀಡಿಯೋಗಳು ಮಾಡೋದಕ್ಕೆ. ಕಾಣ್ಸಲ್ಲ ಬಿಡಿ, ನಾವೇ ಕಾಣ್ಸಲ್ಲ, ಹಿಂಗೆ ಇಟ್ಕೋಬೇಕಾಗ್ತೀವಿ. ಇದೆಲ್ಲ ಕೆಳಗಡೆ ಇಲ್ದು ನೀರೆಲ್ಲ ಆಟ ಆಡೋವಂಥ ಸಾಹಸಗಳೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಯಾಕೆಂದರೆ ನೀರು ಮಳೆಗಾಲದಲ್ಲಿ ತುಂಬ ಜೋರಾಗಿ ಬರ್ತಾ ಇರುತ್ತೆ. ಹೆಚ್ಚಾಗಿ ಏನಾದ್ರು ಸ್ಲಿಪ್ ಆಯಿತು ಅಂದರೆ 200 ಅಡಿ ಆಳಕ್ಕೆ ಬಿದ್ದೋಗ್ತೀರ, ಎತ್ತಕ್ಕೂ ಆಗಲ್ಲ.
ಬಾಡಿ ಸಿಕ್ಕಿರೋ ತಾನೇ ಎತ್ತೋದು. ಬಾಡಿಯಲ್ಲಿ ಸಿಗುತ್ತೆ, ಹಿಂದುಗಡೆ ಯಾರಿಂದ ಬಿದ್ರೆ ಹೈಟಿಂದ ಬಿದ್ರೆ ಕೆಳಗಡೆಗೆ ಬಾಡಿ ಸಿಕ್ಕುತ್ತೆ ಅನ್ನೋ ಗ್ಯಾರಂಟಿನೂ ನಿಮ್ಗಿರಲ್ಲ. ಆ ಥರ ಆಳ ಎತ್ಕೊಂಬರೋಕ್ಕೂ ಆಗಲ್ಲ, ಅನ್ಕೊಂಬಿಡ್ಬೇಕಲ್ಲೇ. 200 ಅಡಿ ಆಳಕ್ಕೆ ಬಿದ್ದರೆ ಡಮಾರ್. ಗೋವಿಂದ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ. ಹುಡುಗರದೆಲ್ಲ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಕೇಳೋಣ ಬ್ರೋ. ಹೇಳ್ರಪ್ಪ, ಹೇಳ್ರು. ಎಕ್ಸ್ಪೀರಿಯನ್ಸ್ ಹೆಂಗಿದೆ? ತುಂಬಾ ಸಕ್ಕತ್ತಾಗಿದೆ. ಸ್ವಲ್ಪ ಬೇಗ ಬನ್ನಿ ಅಷ್ಟೇ, ಹಾ. ಏನು ಕೇಳ್ಕೊಳ್ಳಲ್ಲ. 11 o'clock ಬಂದ್ರೆ ಆಲ್ಮೋಸ್ಟ್ ಒಂದು 11-11:30 ಬರ್ಬೋದು ಇಲ್ಲಿಗೆ. ಹಾ. ಇಲ್ಲ ನಮ್ಮ ಥರ 10:30 ಬಂದ್ರೆ 3 o'clock ಇಲ್ಲಿ ಬರ್ತೀರಾ. ಆಲ್ರೆಡಿ ಮಳೆ ಬರುತ್ತೆ, ಇಲ್ಲ ಕ್ಲಾಸ್ ಬಂದಿರುತ್ತೆ, ಇಲ್ಲಿ ಪಾಸಲ್ಲಿ ಏನು ಕಾಣಲ್ಲ. ಸೊ ಬರೋರು ಎಲ್ಲರೂ ರೈನ್ ಕೋಟ್ನ ಮಿಸ್ ಮಾಡಿದ್ರೆ ತಗೊಬನ್ನಿ. ತಗೊಂಡಿಲ್ಲ ಅಂದ್ರೆ ಇಲ್ಲೋಡಿ ಪರಿಸ್ಥಿತಿ ಎಲ್ಲ ತಗೊಬನ್ನಿ. ಫುಲ್ಲು ವಾಟರ್ ವಾಶು, ಸ್ನಾನ ಆಗೋಗುತ್ತಿಲ್ಲೇನೆ. ರೈನ್ ಪ್ಯಾಂಟು, ಎಸ್ಪೆಷಲಿ ರೈನ್ ಪ್ಯಾಂಟು, ರೈನ್ ಕೋಟ್ನ ಹಾಕೊಂಡು ಬರೋದಂತೂ ಮಿಕ್ಸ್ ಮಾಡಲೇಬೇಡಿ. ಯಾವುದೇ ಕಾರಣಕ್ಕೂ ಫಾಲ್ಸ್ ಹತ್ರ ಹೋಗೋ ಸಾಹಸ ಮಾಡಕ್ಕೆ ಹೋಗ್ಬಿಡಿ. ದೂರದಿಂದಲೇ ನಿಂತ್ಕೊಂಡು ನೋಡಿ. ಈ ಥರ ಕಫಿ ಟೆಸ್ಟ್ ಆಡೋರೆಲ್ಲ ಇರ್ತಾರೆ. ಸೊ ಆದಷ್ಟು ನೀವು ಹುಷಾರಾಗಿರಿ, ನಿಮ್ಮ ಜೊತೆಗಿರೋರ್ನು ಹುಷಾರಾಗಿ ನೋಡ್ಕೊಳ್ಳಿ. ಈ ಥರ ಎಲ್ಲ ಕಪ್ಪಿ ಆಟಗಳಾಡೋರು ಇರ್ತಾರೆ, ಏನು ಮಾಡೋಕ್ಕಾಗಲ್ಲ. 3 ಗಂಟೆ ನಮಗೆ ಕೊಟ್ಟಿರೋ ಟೈಮು 4:30 ಒಳಗಡೆ ಕೆಳಗಡೆ ಹೋಗ್ಬೇಕಂತ. ಇನ್ನು 1.5 ಅವರಲ್ಲಿ ಪೂರ್ತಿ 7 ಕಿಲೋಮೀಟರ್ ಕೆಳಗಡೆ ಇಳಿಬೇಕು. ಅಂದರೆ ಬಂಡಾಡಿ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿ ಪಾಯಿಂಟ್ಗೆ ಇಳಿಬೇಕು ನಾವು. ನಮ್ಮ ಪುಣ್ಯವನ್ನು ಕೇಳೋಣ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಅಂತ. ನೆಕ್ಸ್ಟ್ ಟೈಮಿಂದ ಇವರು ನಮ್ಮ ಜೊತೆ ಟ್ರೆಕ್ಕಿಂಗ್ ಬರೋದೇ ಡೌಟ್ ಆಗಿದೆ. ಹೇಳಿ ಬ್ರೋ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ. ಅಷ್ಟೇ ಇದು ಆ್ಯಕ್ಚುಲಿ ಎಕ್ಸ್ಪೀರಿಯನ್ಸು. ಬಟ್ ಏನಂದರೆ ಸ್ಪಾಟ್ ಇತ್ತಂತಂದರೆ ವ್ಯೂ ಅಷ್ಟೊಂದು ಚೆನ್ನಾಗಿರಲ್ಲ. ಬಟ್ ವರ್ತ್ ಅನಿಸುತ್ತೆ. ಇಷ್ಟಪಟ್ಟಿದ್ದಕ್ಕೆ ಅಲ್ವಾ? ವೇಸ್ಟ್ ಅಂತೂ ಇಲ್ಲ, ತುಂಬ ಮಾರ್ಲೆಸ್ ಆಗಿತ್ತು. ಇದನ್ನು ಮತ್ತೆ ಇನ್ನೊಂದು ಬಂದು ಇದೇ ಥರ ಫ್ರೆಂಡ್ಸ್ ಜೊತೆ ಕಲಿಬೇಕು ಅಂತ ಆಸೆ. ನನ್ನ ಮೇಲೆ ಆಣೆ ಇಟ್ಟು, ನನ್ನ ಮೇಲೆ ಆಣೆ ಇಟ್ಟು. ನೀರು ಜಾಸ್ತಿ ಆಯ್ತಾ ಇದೆ. 1.5 ಗಂಟೆಯಲ್ಲಿ ನಾವು ಕೆಳಗಡೆ ರೀಚ್ ಆಗಬೇಕು. ಇಳಿಬೇಕಾದ್ರೆ ಈ ಥರ ಕಲ್ಗಳಿರುತ್ತೆ ಚಿಕ್ಕ ಚಿಕ್ಕದು. ಸೊ ಆದಷ್ಟು ಹುಷಾರಾಗಿ ಬನ್ನಿ. ಇನ್ ಕೇಸ್ ಏನಾದ್ರು ಮಿಸ್ ಆದರೆ ಕಾಲು ಉಳ್ಕೋ ಚಾನ್ಸಸ್ ಇರುತ್ತೆ, ಕಾಲು ಉಳುಕ್ಬಿಡುತ್ತೆ.